ಹೇಳ್ತಾ ಇದ್ರಿ ನಾನು ದೇವರಲ್ಲ ದೇವರಲ್ಲ ಅಂತ ಹೇಳಿ. ಇವತ್ತು ಭಕ್ತರು ನಿಮ್ಮನ್ನ ದೇವರ ರೂಪದಲ್ಲಿ ಕಾಣ್ತಾ ಇರೋದು, ಅದನ್ನ ಇದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ಇದೆಲ್ಲ ನನಗೆ ಸೇರ್ತಕ್ಕಂಥದ್ದಲ್ಲ. ನಾನು ಕಿರೀಟ ಹಾಕೊಳ್ಳೋದಾಗಿರ್ಬೋದು, ಹೂವು ಹಾಕೊಳ್ಳೋದಾಗಿರ್ಬೋದು, ಇದು ಅವರ ಪ್ರೀತಿ, ಅವರ ಮನಸ್ಸು ತೃಪ್ತಿ. ಇದೆಲ್ಲ ನನ್ನ ತೃಪ್ತಿ ಅಲ್ಲ. ನಾನು ಅವರಿಗೆ ಸೇವೆ ಮಾಡ್ತೀನಲ್ಲ, ಅದು ನನ್ನ ತೃಪ್ತಿ. ಜಗದೊಳಗೆ ಮೊದಲು ಜನಿಸಿದಳು. ಇವತ್ತು ನನ್ನ ಜನ್ಮನೇ ಸಾರ್ಥಕ ಆಗೋಯ್ತು. ಒಬ್ಬ ನರಮಾನವ, ಒಬ್ಬ ಮನುಷ್ಯನಿಗೆ ಬೆಳ್ಳಿ ಕಿರೀಟ ಇಟ್ಟು ದೇವರು ಸಮಾನವಾಗಿ ನನ್ನನ್ನು ನೋಡ್ತಾರೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ಯಾವ್ದು ಬೇಕು? ಬೆಳ್ಳಿಯ ಕಿರೀಟ ಇದೆ ಅಲ್ಲಿ. ಸೊ ಅಮ್ಮನವ್ರಿಗೆ, ಬಹುಶಃ ಅಮ್ಮನವ್ರಿಗೆ ಅರ್ಪಿಸುವಂಥ ಬೆಳ್ಳಿಯ ಕಿರೀಟ. ನೋಡ್ತಾ ಇದ್ದೀರಿ ಈ ದೃಶ್ಯಗಳಲ್ಲಿ, ನಿಜಕ್ಕೂ ರೋಮಾಂಚನ ಅನಿಸುತ್ತೆ. ಈ ಬೆಳ್ಳಿ ಕಿರೀಟ ನೋಡ್ತಾ ಇದ್ರೆ ವಾರೇ ವಾ. ಸೊ ಯಾವುದು ಇಲ್ಲಿ ಇಂಥ ಕಲಿಗಾಲದಲ್ಲಿ ನಾವು ಒಬ್ಬರನ್ನೊಬ್ಬರು ನಂಬದೇ ಇರೋವಂಥ ಸಂದರ್ಭದಲ್ಲಿ, ಸಂಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಳ್ಳಿ ಕಿರೀಟ, ಹಣ, ಸಮಯ ಎಲ್ಲವನ್ನು ಮೀಸಲಿಟ್ಟು ಇಲ್ಲಿ ಬರೋದಿದೆಯಲ್ಲ, ಅದೇ ರೇಣುಕಾದೇವಿ ಎಲ್ಲಮ್ಮನ ಪವಾಡ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಸರ್, ತಾವು ಅಮ್ಮನವ್ರಿಗೆ ಕೊಡ್ತಾರೆ ಹೋಸರ ಬಂದಿರಲ್ಲ ಬೆಳ್ಳಿ ಕಿರೀಟ? ಬೆಳ್ಳಿ ಕಿರೀಟ ಯಾರಿಗೆ ಸರ್ ಅದು? ಅಮ್ಮನವರಿಗೆ. ನಮ್ಮ ಒಂದು ಇವತ್ತು ಎಂತ ಸಂದರ್ಭದಲ್ಲಿ ಇದೀವಿ ಅಂದ್ರೆ, ಒಂದ್ 10 ರೂಪಾಯಿ ಯಾರಾದ್ರೂ ರೋಡಲ್ಲಿ ಬಂದ್ರೆ ಕಷ್ಟ ಇದ್ದಾರೆ ಅಂದ್ರೆ ನಾವು ಜೇಬಿಂದ ತೆಗೆದುಕೊಡೋದಕ್ಕೂ ನಾವು ಕಂಜೂಸ್ತನ ತೋರುವಂತ ಸಂದರ್ಭ. ಇವತ್ತು ಬೆಳ್ಳಿ ಕಿರೀಟ ಅರ್ಪಿಸೋದಕ್ಕೆ ಏನ್ ಕಾರಣ ಸರ್ ತಮಗೆ? ತಾಯಿ ಏನೋ ಒಂದು ಆಶೆಯಿಂದ, ಒಂದು ಪ್ರೀತಿಯಿಂದ ಬಂದಿದ್ದೀವ. ಅದನ್ನ ಆಸೆಯನ್ನು ಈಡೇರಿಸ್ಕೊಟ್ಟಿದ್ದಾರೆ. ಆ ಆಸೆಗಾಗಿ ನಮಗೊಂದು ಆಸೆ ಐತಿ. ತಾಯಿ ಆಯ್ತು, ನಮಗ ಏನೋ ಒಂದು ಬೇಡಿದಂತ ಆಸೆಯನ್ನು ನೆರವೇರಿಸಿದೆ ಅಂದ್ರೆ ನಾವು ತಾಯಿ ನಿಮಗೆ ಕೊಡ್ತೇವೆ, ಒಂದು ಬೆಳ್ಳಿ ಕಿರೀಟನ ಕೊಡ್ತೀನಮ್ಮ ಅಂತ. ಫ್ಯಾಮಿಲಿ ಎಲ್ಲ ಬಂದದ. ಸರ್, ಏನ್ ಸರ್ ಅಂತದ್ದು ಒಳ್ಳೇದು ಏನಾಯ್ತು ಸರ್? ಏನಾದ್ರು ಕೇಳ್ಬೋದಾ? ಕುತೂಹಲ. ಅಲ್ಲ, ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಒಳಗ ಏನೋ ಕೆಲವಷ್ಟ ಏನೋ ವಿಷಯಗಳು ಇರ್ತಾವ, ಏನೋ ಖರೀದಿ ಇರ್ತಾವ, ಏನೋ ವಿಷಯಗಳು ಇರ್ತಾವ. ಏನೋ ಒಂದು ತಾಯಿ ಕೇಳಿ ಬಂದು ಕೇಳಿ ಹೋದಾಗಿಂದ ನಮಗೆ ಇಲ್ಲಿ ಹೋದಾಗಿಂದ ಯಾವಾಗಿದ್ರು ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಅನಿಸ್ಕೊಂತೈತಿ. ಯಾವ ಕಷ್ಟಗಳು ಏನಿದ್ರು ಸದ್ಯಕ್ಕೆ ಹಿಂದೆ ಸರ್ಕೊಂತ ಹೋಗಿದಾವೆ. ಸದಾ ಹೇಳ್ತಾ ಇದ್ರಿ ನಾನು ದೇವರಲ್ಲ ದೇವರಲ್ಲ ಅಂತ ಹೇಳಿ. ಇವತ್ತು ಭಕ್ತರು ನಿಮ್ಮನ್ನ ದೇವರ ರೂಪದಲ್ಲಿ ಕಾಣ್ತಾ ಇರೋದು, ಅದರಲ್ಲಿ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ದಿನ ತಮಗೆ ಕಿರೀಟದಾರ ಇದ್ರ ಬಗ್ಗೆ ತಾವೇನ್ ಹೇಳ್ತೀರ? ನಾನು ಏನು ಹೇಳಬೇಕು ಅಂತ ನನಗೆ ದಿಕ್ಕು ತೋರಿಸ್ತಾ ಇಲ್ಲ. ಸುಮಾರು ದಿನಗಳ ಹಿಂದೆ ನನಗೆ ಗೋಚರನೇ ಇಲ್ಲ. ನಾನು ಆ ಬಡತನದಲ್ಲಿದ್ದಿದ್ದು ಇವತ್ತು ಇದನ್ನು ನೋಡಿದ್ರೆ ನನಗೆ ಆಶ್ಚರ್ಯನೇ ಆಗುತ್ತೆ. ಇವತ್ತು ಇದೆಲ್ಲ ನನಗೆ ಸೇರ್ತಕ್ಕಂಥದ್ದಲ್ಲ. ನಾನು ಕಿರೀಟ ಹಾಕೊಳ್ಳೋದಾಗಿರ್ಬೋದು, ಹೂವು ಹಾಕೊಳ್ಳೋದಾಗಿರ್ಬೋದು, ಇದು ಅವರ ಪ್ರೀತಿ, ಅವರ ಮನಸ್ಸು ತೃಪ್ತಿ. ಇದೆಲ್ಲ ನನ್ನ ತೃಪ್ತಿ ಅಲ್ಲ. ನಾನು ಅವರಿಗೆ ಸೇವೆ ಮಾಡ್ತೀನಲ್ಲ, ಅದು ನನ್ನ ತೃಪ್ತಿ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಅದು ಭಗವಂತನ ಇಚ್ಛೆ. ಆದರೆ ನನ್ನ ಮುಖಾಂತರ ದೇವಿ ಅವರಿಗೆ ಒಳ್ಳೇದು ಮಾಡ್ತಿದ್ದಾಳಲ್ಲ, ಅದು ತೃಪ್ತಿ ಆಗಬೇಕಾಗಿರೋದು. ಇದು ಎಲ್ಲ ಭಕ್ತೃ ಸಮೂಹ ಅಂತ ಅಂದರೆ ಧಾರವಾಡ ಮಾರುತಿ, ಮುಡುಗೋಡು ಮಾರುತಿ, ಇದೆಲ್ಲ ಅವರ ಪ್ರೀತಿ. ಅವರ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿದ್ರು, ನಾನು ಇದನ್ನು ತೊಡಸ್ಬೇಕು ಅಂತ ಅವರ ಅರಿಕೆ ಅಂತಲೇ ಅವರು ಅವತ್ತು ಕೊಟ್ಟ ಮಾತು ಇವತ್ತು ನೆರವೇರಿಸಿದ್ದಾರೆ. ಅವರು ಆಡಿದ ಮಾತು, ಅವ್ರಿಗೆ ನಾನು ಕೊಟ್ಟ ಮಾತು ನೆರವೇರಿಸಿದ್ದೀನಿ, ಅವ್ರು ಕೊಟ್ಟಿದ್ದ ಮಾತು ಕೂಡ ನೆರವೇರಿಸಿದ್ದಾರೆ. ಇದೆಲ್ಲ ತಾಯಿ ಜಗನ್ಮಾತೆ ರೇಣುಕಾದೇವಿಗೆ ಅಲ್ವಾ ಅರ್ಪಿತವಾಗಲಿ. ಎಲ್ಲದರಲ್ಲೂ ಹೇಳಿದ್ದೀನಿ ನಾನು ದೇವರಲ್ಲ ಅಂತ, ಇವತ್ತು ಅದನ್ನೇ ಹೇಳ್ತೀನಿ, ನಾನು ದೇವರಲ್ಲ, ಸ್ವಾಮೀಜಿ ಎಲ್ಲ, ಸನ್ಯಾಸಿ ಎಲ್ಲ ಆಗೋರೇ ಇಲ್ಲ.
ಆದರೂ ಇದು ಭಕ್ತ ಪ್ರೇರಣೆ, ಒಳ್ಳೇದಾಗಲಿ, ನನಗೆ ಖುಷಿ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ, ಹಸಿದು ದಣಿದು ಬರ್ತಾರೆ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಒಲೆ ಹಚ್ಚಿದಂತ ಒಲೆ ಆರೋದೇ ಇಲ್ಲ. ಇಲ್ಲಿ ಅನ್ನ ಸಂತರ್ಪಣೆ, ಅನ್ನ ದಾಸೋಹ ನಡೀತಾ ಇದೆ. ಹೆಂಗ್ ಸಾಧ್ಯವಾಯ್ತು ಅಮ್ಮ? ಅಂದರೆ ಇದೆಲ್ಲ ಭಕ್ತರದು, ನಮ್ದೇನಿಲ್ಲ. ನಾವು ಇಲ್ಲಿ ಮ್ಯಾನೇಜರ್ ಅಷ್ಟೇ, ಸೂಪರ್ವೈಸರು. ನೀವು ನಡ್ಸಂಗಿದ್ರೆ ನೀವೇ ನಡೆಸಿ ಅಷ್ಟೇ. ನಾವು ಸೇವಕರು. ಅಂದರೆ ಇವತ್ತಿನವರೆಗೂ ನಾವು ಬಿಸಿಲಲ್ಲಿ ದುಡ್ದಿದ್ದಿಲ್ಲ, ಮಳೆಯಲ್ಲಿ ಬೇದಿದ್ದಲ್ಲ, ಇರೋದ್ರಲ್ಲಿ ಸಾಕು ನಡೀತಾ ಇದೆ. ಆಮೇಲೆ ದಾಸೋಹ ಅಂದರೆ ಎಲ್ಲ ಭಕ್ತರು ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಅಂದರೆ ಈ ಲೋಕಲಲ್ಲಿ ಕಡಿಮೆ ಜನ, ನಮ್ಮ ಉತ್ತರ ಕರ್ನಾಟಕದವರು ಅಂದರೆ ಭಕ್ತರು ತಾಯಿನ ಆರಾಧನೆ ಮಾಡತಕ್ಕಂಥ ಅವ್ರಿಗೆ ಈ ತಾಯಿ ಬಗ್ಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಈ ಪ್ರಶ್ನೆ ಕೇಳೋದಕ್ಕೆ ದಯಮಾಡಿ ಕ್ಷಮೆಯಲ್ಲಿ. ನೀವು ಈ ಕ್ಷೇತ್ರಕ್ಕೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಜನ ದೂರದ ಬೆಟ್ಟ, ಅದೇ ನುಣ್ಣಗೆ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟೋ ದುಡ್ಡು ಮಾಡ್ಬಿಟ್ಟಿದ್ದಾರೆ ನೀವು ಅಂತ ಹೇಳಿ ನಮ್ಮೊಂದು ಹುಚ್ಚು ಕಲ್ಪನೆ ಇರುತ್ತೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ನಮ್ಗೆ ಆಶ್ಚರ್ಯ ಕಾದಿತ್ತು. ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅಕ್ಕಿ ಇರ್ಲಿಲ್ಲ ಅಮ್ಮರೆ. ತಾವು ಕಣ್ಣಲ್ಲಿ ನೀರು ಹಾಕೊಂಡ್ರೆ ನಮ್ಗೆ ನೋಡೋದು ಆಶ್ಚರ್ಯ ಆಯ್ತು, ಜೊತೆಯಲ್ಲಿ ನೋವಾಯ್ತು ಅಮ್ಮರೆ. ಇಲ್ಲಿ ಬಂದಂತ ಭಕ್ತರಿಗೆ ಬಡಿಸೋದಕ್ಕೆ ಅವತ್ತು ಊಟ ಪ್ಲೀಸ್, ಅದು ನನ್ನ ಪರ್ಸ್ನಲ್ ಇರಲಿ, ಅದು ಬೇಡ. ಯಾಕೆಂದರೆ ಅದು ನನ್ನ ನೋವು, ಅದು ನನ್ನಲ್ಲೇ ಇರಲಿ. ನಾನು ಜನದ ಹತ್ರ ನಾನು ಹೇಳ್ಕೊಳ್ಳೋದು ಬೇಡ. ನನಗೆ ಗೊತ್ತಿರೋರಿಗೆ ಗೊತ್ತಿದ್ರೆ ಸಾಕು. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇದ್ದಾರಲ್ಲ, ಹೊರಗಿನ ಜನಕ್ಕೆ ನನ್ನ ನೋವು ಏನು ಅನ್ನೋದು ಗೊತ್ತಾಗೋದು ಬೇಡ. ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಇಲ್ಲಿ ಬಂದೋದವ್ರು ಚೆನ್ನಾಗಿ ಆಗ್ತಿದ್ರಲ್ಲ, ಮೊದಲು ಅದಕ್ಕೆ ಆದ್ಯತೆ. ಜನ 1000 ಹೇಳ್ತಾರೆ, ಅದು ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ಒಳ್ಳೇದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಕೆಟ್ಟದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಜನ ಏನು ಹೇಳ್ತಾರೆ, ದುಡ್ಡು ಮಾಡಿದ್ದಾರೆ. ಯಾವುದ್ರಲ್ಲಿ ದುಡ್ಡು ಮಾಡಿದ್ದಾರೆ? ಬೇಕಾದರೆ ನೀವೇ ಬಂದು ಮಾಡ್ಕೊಳ್ಳಿ, ನಾನು ಬಿಟ್ಟು ಹೋಗ್ತೀನಿ ಅಷ್ಟೇ ನನ್ನ ಉತ್ತರ. ನೀವೇ ಮಾಡಿ, ನನಗೇನು. ಇವಾಗ ನಾನು ಅಷ್ಟು ದೂರದಿಂದ ಇಲ್ಲಿ ಬಂದೆ, ನನಗೆ ಹೇಳಿದ್ರು ಇವಳ್ದು ಇಲ್ಲ ಅಷ್ಟೇ ಆಟ, ಇಲ್ಲಿಂದ ಹೋಗಲಿ ಎಲ್ಲನ, ಆಮೇಲೆ ಎಲ್ಲ ಮುದ್ರಕೊಂಡು ಹೋಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಅಲ್ಲಿಂದ ಇಲ್ಲಿ ಬಂದಾಗ ಊಹೆ ಕೂಡ ಮಾಡಿಲ್ಲ. ಆ ಜನ ಎಲ್ಲ ನನ್ನ ಹುಡಿಕೊಂಡು ಇಲ್ಲಿ ಬರ್ತಾರೆ ಅಂತ. ಇದೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥ ಸಂಪಾದನೆ ಅಲ್ಲ, ಇದು ಭಕ್ತಿಯ ಸಂಪಾದನೆ. ದುಡ್ಡು ಕೊಟ್ರೆ ಹಾಗಾದ್ರೆ ನೀವು ಕರ್ಸ್ಕೊಳ್ಳಿ, ನೀವಿರತ್ತಕ್ಕೇನೆ 1000 ಜನ ಕೇಳಿ, ಅವ್ರನ್ನೇ ಕೇಳಿ. ಇವಾಗ ನನಗೆ ಅವರು ಬೆಳ್ಳಿ ಕಿರೀಟ ಇಡೋ ಅಂಥದ್ದು ಅವ್ರಿಗೇನು ಹುಚ್ಚ? ನನ್ನನ್ನು ದೇವರು ಅಂತ ಯಾಕೆ ಪೂಜೆ ಮಾಡ್ತಾರೆ? ಅವರು ಹುಚ್ಚರ? ಅದು ಅವರ ಭಾವನೆಯಲ್ಲಿ ನನ್ನನ್ನು ಸಾಕ್ಷಾತ್ಕಾರವಾಗಿ ದೇವಿ ರೇಣುಕಾದೇವಿ ಎಲ್ಲಮ್ಮನ ಆ ತಾಯಿ ರೂಪದಲ್ಲಿ, ನನ್ನ ರೂಪದಲ್ಲಿ, ಆ ರೂಪ ಅವ್ರ ಮನೆಗಿದ್ದಾಳೆ ಅಂದರೆ ಆ ತಾಯಿನೇ ಆರಾಧನೆ ಮಾಡತಕ್ಕಂಥ ಭಕ್ತರು ಅವರು. ನನ್ನ ರೂಪದಲ್ಲಿ ಆ ತಾಯಿ ಕೊಡ್ತಾಳೆ. ಬಟ್ ಆದರೆ ಜನ ಏನು ನನ್ನನ್ನು ದೇವ್ರು ಮಾಡಿದ್ದಾರೆ, ನಾನೇ ದೇವರು ಅಂದರೆ ಏನು ಹೇಳೋದು ನನಗೆ ಗೊತ್ತಾಗಲ್ಲಪ್ಪ. ರೇಣುಕಾದೇವಿ ಎಲ್ಲಮ್ಮ ಒಂದು ದೇವಸ್ಥಾನ ಇವತ್ತು ದೇವಸ್ಥಾನ ಆಗಿಲ್ಲ, ಒಂದು ದೊಡ್ಡ ಕ್ಷೇತ್ರವಾಗಿ ಆಗುವಂತ ಒಂದು ಮುನ್ಸೂಚನೆ. ಏನು ಹೇಳ್ತೀನಿ ಕ್ಷೇತ್ರದ ಬಗ್ಗೆ? ಏನು ಹೇಳಲಿ ಅಂತ ನನಗೆ ಗೊತ್ತಿಲ್ಲ. ನಾನೇನು ಮಾಡ್ತಿಲ್ಲ, ಎಲ್ಲ ತಾನಾಗಿ ತಾನು ನಡೀತಾ ಇದೆ. ಜನ 10 ಜನ ಬರುತ್ತವ, 20 ಜನ ಬಂದರು, 20 ಜನ ಬರುತ್ತವ, 30 ಜನ ಬಂದರು, 30 ಜನ ಬರುತ್ತವ, 10,000 ಜನ ನಡ್ಕೊಂಡು ಹೋಗ್ತಾ ಇದೆ. ಅದು ಅವ್ರವ್ರ ನಂಬಿಕೆ. ಅವ್ರ ನಂಬಿಕೆಗೆ ನಾನೇನು ಮಾಡೋಕ್ಕೆ ಬರಲ್ಲ. ನಾನು ಇವಾಗ ಯಾರು ಬರಬೇಡ್ರಿ ಅಂತ ನಾನು ನಿಲ್ಲಿಸ್ಲಾ? ಆಯಿತು, ಯಾರು ಬರಬೇಡ್ರಪ್ಪ ನಾಳೆಯಿಂದ ಹೇಳಿದ್ದೀನಿ. ಆದ್ರೂ ದೇವರಿದೆಯಲ್ಲ, ಆ ಒಂದು ಆತ್ಮತೃಪ್ತಿಗೆ ಭಗವಂತ ಕರ್ಸ್ಕೊಳ್ಳೋದು, ಭಗವಂತ ಮಾಡ್ತಾನೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ದೇವರ ಅನುಗ್ರಹ ಚೆನ್ನಾಗಿದೆ ಭಾಸ್ಕರ್ ಅವರೇ. ತಾಯಿ ಇಲ್ಲಿ ಬಂದವರು ಯಾರು ಕೂಡ ಏನೋ ಕೆಲವ್ರಿಗೆ ಆಗದೇ ಇರ್ಬೋದು, 100 ಜನದಲ್ಲಿ ಒಂದು 10 ಜನಕ್ಕೆ ಅವ್ರ ಕೆಲಸ ಆಗದೇ ಇರ್ಬೋದು. ಆದರೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅವ್ರವ್ರ ಕರ್ಮ ಅನುಸ್ಕಾರ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ 99% ಎಲ್ರಿಗೂ ಒಳ್ಳೇದಾಗಿರತಕ್ಕಂಥದ್ದೇ ರಿಸಲ್ಟ್ಗಳಿದೆ. ಮೊನ್ನೆ ಇವರು ಕೂಡ ನೋಡಿದ್ದಾರೆ, ಸಾಕಷ್ಟು ಯೂಟ್ಯೂಬ್ಗಳಲ್ಲೆಲ್ಲ ಹೇಳ್ತಿದ್ದಾರೆ, ಯಾವುದೋ ಫೇಲ್ ಆಗಿರತಕ್ಕಂಥದ್ದು ಯಾವುದೂ ಇಲ್ಲ. ಕೆಲವೊಂದು ಆಗಿದ್ದರೆ ಅದು ಅವರವರ ದುರಾದೃಷ್ಟ, ಆ ತಾಯಿಯ ಅನುಗ್ರಹ ಅವ್ರಿಗೆ ಸಿಕ್ಕಿಲ್ಲ ಅನ್ನತಕ್ಕಂಥ ಭಾವನೆ. ಯಾಕೆಂದರೆ ಎಲ್ರಿಗೂ ಆ ಥರ ಆಗಲ್ವಲ್ಲ. ಇವಾಗ ನನ್ನ ಕೈಲಿ 100 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ 100ರಲ್ಲಿ 90 ಜನಕ್ಕೆ ಒಳ್ಳೇದು ಮಾಡ್ತೀನಿ. 10 ಜನಕ್ಕೆ ಕೆಟ್ಟದಾಗತ್ತೆ ಅಂದರೆ ಅದು ಅವರವರು ಕರ್ಮಾನುಸ್ಕಾರ, ಕರ್ಮಫಲ ಅವ್ರದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೇದಾಗುತ್ತೆ. ನನಗೆ ಇವತ್ತು ಹೆಚ್ಚು ಖುಷಿ ಆಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯ ದೇವರಾಗೋದು ಅಂದರೆ ಸುಮ್ಮನೆನಾ? ಎಲ್ಲರೂ ದೇವರಾಗಕ್ಕೆ ಸಾಧ್ಯನಾ? ಆದರೆ ನಾನು ನರಮಾನವ, ಅನ್ನ ತಿನ್ನೋ ಬಾಯಿದೆ. ಇವತ್ತು ಭಕ್ತರು ನನ್ನನ್ನು ಬೆಳ್ಳಿ ಕಿರೀಟ ಇಟ್ಟು ದೇವ್ರ ರೀತಿಯಾಗಿ ನನ್ನನ್ನು ಪೂಜೆ ಮಾಡ್ತಾರೆ ಅಂದರೆ ನಾನು ಇನ್ನೆಂಥ ಭಾಗ್ಯವಂತೆ, ನನ್ನ ಎತ್ತೋರು ಇನ್ನೆಂಥ ಪುಣ್ಯವಂತರು. ನಾನು ಈ ಭೂಮಿಲಿ ಹುಟ್ಟಿ
ಇದು ಎಂತ ನನ್ನ, ಏಕೆಂದರೆ ನಾನು ಒಂದು ಟೈಮಲ್ಲಿ ಬಿಸಾಡಿತ್ತಂಥ ಊಟದ ಎಲೆ ಆಗಿರ್ಬೋದು, ಆದರೆ ಈ ಸಂತೋಷನ ಹಂಚ್ಕೊಳಕ್ಕಾಗದೆ ಇರತಕ್ಕಂಥದ್ದು ನನ್ನವ್ರಿಗೆ ಅಂತ ಅಂದರೆ ನನ್ನ ಭಕ್ತರೇ ನನ್ನವರು ಸಾಕು. ನನ್ನ ಏನು ಒಳ ಆಸೆ ಇದೆಯೋ ಅದೆಲ್ಲ ನನ್ನ ಭಕ್ತರಿಗೆ ಇರಲಿ, ಭಾಳ ಸಂತೋಷ ಆಗುತ್ತೆ. ನಾನು ಏನು ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ, ನಾನು ಅದೇನು ಪಾಪ ಮಾಡಿದ್ನೋ, ಇಲ್ಲ ನನ್ನ ಎತ್ತವರು ನನಗೆ ಅದೇನು ಪುಣ್ಯ ಮಾಡಿಕೊಟ್ಟಿದ್ರು, ಇವತ್ತು ನನ್ನ ಜನ್ಮನೇ ಸಾರ್ಥಕ ಆಗೋಯ್ತು. ಒಬ್ಬ ನರಮಾನವ, ಒಬ್ಬ ಮನುಷ್ಯನಿಗೆ ಬೆಳ್ಳಿ ಕಿರೀಟ ಇಟ್ಟು ದೇವರು ಸಮಾನವಾಗಿ ನನ್ನನ್ನು ನೋಡ್ತಾರೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ಯಾವ್ದು ಬೇಕು? ಇವತ್ತಿಂದ ನನಗೆ ಏನು ಬೇಕಾದ್ರೂ ಆಗಲಿ, ಅದಕ್ಕೆ ನನಗಿಲ್ಲ ಸಾಕು. ಈ ದಿನ ಇದೊಂದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಂಥ ಒಂದು ದಿನ. ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ, ಎಲ್ಲರಿಗೂ ಕೂಡ ಇದೊಂದು ಅವಕಾಶ ಸಿಗಲ್ಲ. ಭಗವಂತ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾನೆ, ನನಗೆ ಅವರು ಕಿರೀಟ ಮಾಡಿಸಿಟ್ಟಿದ್ದಾರೆ ಅಂತ ಅಂದರೆ ಬೇಕಾದ್ರೆ ಇದಕ್ಕೂ ಕೂಡ ಕೆಲವರು ಕಿಡಿಗೇಡಿಗಳು ಕಮೆಂಟ್ ಕೂಡ ಹಾಕ್ಬಿಡ್ತಾರೆ, ಅಮ್ಮನವ್ರು ದುಡ್ಡು ಐತೆ ಹೇಳ್ಕೊಟ್ಟು ಮಾಡಿಸ್ಕೊಂಡವ್ರೆ ಅಂತ. ಅದಕ್ಕೆ ಬೇಕು ಬಿಡಿ. ಇವಾಗ ಮೂಳೆ ಎಲ್ಲದ ನಾಲ್ಗೆ. ಆಮೇಲೆ ಕೆಲವ್ರಿಗೆ ಒಂದು 10 ಜನದಲ್ಲಿ ನಾನು 10 ಜನಕ್ಕೆ ಕೆಟ್ಟವಳಾಗಿರ್ಬೋದು, ಆದರೆ 100 ಜನದಲ್ಲಿ 10 ಜನಕ್ಕೆ ಕೆಟ್ಟದವಳಾದರೆ 99 ಜನಕ್ಕೆ ನಾನು ಒಳ್ಳೆಯವಳಲ್ವಾ? ನನ್ನನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾರಲ್ಲ, ನಾನು ಅವ್ರಿಗೆ ಹೇಳೋದೇ ಕೆಟ್ಟದಾಯ್ತು ಅಂದರೆ ಅದು ಅವ್ರ ದುರಾದೃಷ್ಟ. ಸಾಕು, ನನಗೆ ಇನ್ನೇನು ಬೇಡ, ನನ್ನ ಜನ್ಮನೇ ಸಾರ್ಥಕ ಆಗೋಗ್ಬಿಡ್ತು. ಇನ್ನೇನು ಬೇಕು ನನಗೆ? ಇನ್ನು ಯಾವ ಐಶ್ವರ್ಯ ಬೇಕು? ತಂದೆ ತಾಯಿಗಿಂತ ಹೆಚ್ಚು ಈ ಪ್ರೀತಿ ವಾತ್ಸಲ್ಯ ಸಿಕ್ಕಿದೆ, ಮಮಕಾರ ಸಿಕ್ಕಿದೆ, ನನಗೆಲ್ಲನೂ ಕೂಡ ಸಿಕ್ಕಿದೆ. ನನಗೇನು ಸಿಕ್ಕಿಲ್ಲ ಅನ್ನೋಕ್ಕಿಂತ ನನ್ನ ಹತ್ರ ಹಣ ಇರದೇ ಇರ್ಬೋದು, ಆದರೆ ನನ್ನ ಆತ್ಮದಲ್ಲಿ ಗುಣ ಇದೆ. ಎಂಥವ್ರು ಬಂದ್ರೂ ಆ ಕೆಟ್ಟ ಕಾಯಿಲೆನ ನಿವಾರಣೆ ಮಾಡೋ ಶಕ್ತಿ ಇದೆ. ನೀವು ಅಳಬೇಡಿ. ಇದೊಂದು ಅತಿಶಯೋಕ್ತಿ ಅನ್ಕೊಂಬಿಡಿ ಈ ಪ್ರಶ್ನೆ. ನೀವು ಓದಲ್ಲೆಲ್ಲ ಯಾವುದೋ ಒಂದು ಕಾಣದ ದೈವ ಶಕ್ತಿ ನಿಮ್ಮ ಹಿಂದೆನೇ ಉಡ್ಕೊಂಡ್ ಬರುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಆ ಗರುಡ ಪಕ್ಷಿ ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅದೊಂದು ರೀತಿ ಪವಾಡ, ಆಶ್ಚರ್ಯ ಅನ್ಸುತ್ತೆ. ಹೌದು, ಅದು ಸಾಧ್ಯ ಸತ್ಯ. ಇದನ್ನ ಕೇಳಿದ್ದು ಸತ್ಯ. ನೀವು ಹೋಗುವಂತ ಪ್ರತಿ ದೇವಸ್ಥಾನದಲ್ಲೂ ಅಲ್ಲೊಂದು ಶಕ್ತಿ ಇರುತ್ತಾ, ಅಲ್ಲೊಂದು ಪವರ್ ಇರುತ್ತಾ, ಅಲ್ಲಿ ಅಮ್ಮನವ್ರು ನೆಡ್ತಾರ, ರೇಣುಕಾದೇವಿ ಎಲ್ಲವರು ಬರ್ತಾರ? ಇದೊಂದು ಅನುಮಾನದ ಪ್ರಶ್ನೆ ಆಯ್ತು. ಇವಾಗ ನಿಮ್ಮ ಅನುಮಾನಕ್ಕೆ ನಾನೇನು ಇಲ್ಲಿ ನೋಡಿರೋರು ಇದ್ದಾರೆ, ಅವ್ರನ್ನ ಕೇಳಿ. ನೆನ್ನೆ ಗರುಡ ಎಲ್ಲ ನೋಡಿದ್ರಲ್ವಾ? ಕೈ ಎತ್ತಿ ನೋಡಿರೋರು. ನೋಡ್ಕೊಳ್ಳಿ ನೀವೇನೆ. ಕೈ ಎತ್ತಿ ನೋಡಿರೋರೆಲ್ಲ ಬಂದಿತ್ತಲ್ವ ಇಲ್ಲಿಗೆ? ಅಷ್ಟೇ, ಇದೇ ಸಾಕ್ಷಿ. ಇನ್ನೇನು ಇಲ್ಲಿ ಎತ್ತಿದ್ರಲ್ಲ ಎಲ್ಲ ಕೈ. ದೇವಿ ಬಗ್ಗೆ ಭಾಸ್ಕರ್ ಅವರೇ, ನಾನು ಎಲ್ಲ ಇದರಲ್ಲೂ ಹೇಳಿದ್ದೀನಿ, ಎಲ್ಲ ಚಾನಲಲ್ಲೂ ಹೇಳಿದ್ದೀನಿ, ಎಲ್ಲ ಯೂಟ್ಯೂಬಲ್ಲಿ ಹೇಳಿದ್ದೀನಿ. ನಾನು ಯಾವುದ್ರಲ್ಲಿ ಕೆಲವರು ಅವ್ರವರು ಮನಸ್ಸಿಗೆ ಬಿಟ್ಟಿದ್ದು. ಅಂದರೆ ನನ್ನ ನಂಬಿಕೆ ನನಗೆ ದೊಡ್ಡದು, ನಿಮ್ಮ ನಂಬಿಕೆ ನಿಮಗೆ ದೊಡ್ಡದು. ನನಗೆ ಇರೋದನ್ನ ನಾನು ಹೇಳ್ತೀನಿ, ಅದನ್ನು ನಂಬೋದು ಬಿಡೋದು ನಿಮ್ಮ ಇಚ್ಛೆ. ನಾನು ಯಾರನ್ನೂ ಬಲವಂತ ಮಾಡಿ ನಂಬಿಸ್ತಾ ಇಲ್ಲ, ಮತ್ತು ಬಲವಂತವಾಗಿ ಇದನ್ನ ಹೇಳ್ತಿಲ್ಲ. ಇರೋದನ್ನ ತೋರಿಸ್ತೀನಿ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಅಷ್ಟೇ. ಯಾರು ಏನೇ ಹೇಳಿದ್ರು ಕೂಡ ನನ್ನ ಆತ್ಮ ಅನ್ನೋದು ಒಂದು ಇದೆಯಲ್ಲ, ಆದರೆ ನನ್ನ ಆತ್ಮಕ್ಕೆ ಗೊತ್ತಿರುತ್ತಲ್ವ ನಾನು ದೇವರ ಏನು ಅಂತ. ಬೇರೆಯವ್ರ ಆತ್ಮಕ್ಕೆ ನಾನು ದೇವರಾಗಿ ಕಾಣ್ಬೋದು, ಆದರೆ ನನ್ನ ಆತ್ಮದೊಳಗಡೆ ನನ್ನ ಆತ್ಮಕ್ಕೆ ನಾನು ದೇವರಲ್ಲ, ನಾನು ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಆಗೋರಿ ಅಲ್ಲ, ಸರ್ವೇ ಸಾಮಾನ್ಯವಾಗಿ ನಿಮ್ಮ ಸೇವಕರು. ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ. ಇವತ್ತು ಎಲ್ಲ ನನ್ನ ಎಲ್ಲಮ್ಮ ತಾಯಿಯ ಭಕ್ತರ ಮುಂದೆ ನಾನು ಹೇಳೋದೇನೆಂದ್ರೆ, ನನ್ನ ಎಲ್ಲಮ್ಮ ಇಲ್ಲಿದ್ದಾಳು ಅನ್ನೋ ಗುರ್ತರಾಕಿಲ್ಲ. ನಂದು ಪ್ರಾಪರ್ ಊರ ನಂದು ಮುರುಗೋಡ. ನಾನು ಅಲ್ಲಿ ಸವದತ್ತಿ ನಮಗೆ ಸಮೀಪ ಆಗ್ತದೆ. ಅಲ್ಲಿ ಎಲ್ಲಮ್ಮ ತಾಯಿನ ಹೋಗ್ತಿದ್ವಿ ಬರ್ತಿದ್ದೆವು. ಆದರೆ ಒಂದು ಅಚಾನಕ್ ಒಂದು ಯೂಟ್ಯೂಬ್ ಚಾನಲ್ದು ನೋಡಿ ಕರ್ಸ ತಾಯಿ ಇಲ್ಲಿದಾಳಲ್ಲ ತಾಯಿ ಅನ್ನೋದು ಒಂದು ಭಾಷೆ ಬಡ್ದು ಕರ್ಸ ನಾವು ತಾಯಿ ಅಂತಕ್ಕೆ ಬಂದೆವು. ತಾಯಿಗೆ ಸ್ಥಾನ ಅಲ್ಲಿಂದ ಇಲ್ಲಿ ಚೇಂಜ್ ಮಾಡಿದೆವು. ಪೈಲ ಅಲ್ಲಿದ್ದಾಗ ನಾವು ಬರ್ತಿದ್ದೆವು. ಬಂದ ಟೈಮ್ದಾಗ ನಾವು ತಾಯಿ ಅಂತಕ್ಕೆ ಯಾವ ಆಸೆ ಇಟ್ಕೊಂಡು ಬಂದೆವು, ಅದ್ರ 10 ಪಟ್ಟು ಆಸೆ ನಮಗೆ ಕೊಟ್ಟಿದ್ದಾಳೆ, ನೆರವೇರಿಸಿದಾಳೆ. ಆ ತಾಯಿ ನಂಬಿ ಬಂದವರಿಗೆ ಯಾರಿಗೂ ಏನೂ ಮೋಸ ಆಗಂಗಿಲ್ಲ. ತಾಯಿ
ನಾವು ಎಷ್ಟು ಆಕಿ ಪ್ರೀತಿ ಮಾಡ್ತೀವೋ ಆಕಿ ಮಕ್ಕಳಿಗಟ್ಟೆ ನಾವು ಪ್ರೀತಿ ಮಾಡ್ತಾಳೋ, ಯಾವಾಗಲೂ ತಾಯಿ ನಾವು ನೆನೆಸಿದಾಗ ಓ ಅಂತಾಳೆ ಅಂತ ನಮ್ಗೆ ಆತ್ಮಸಾಕ್ಷಿ ನಿಮ್ಗೆ ಈಗಾಗಲೇ ಹೇಳ್ತೈತಿ. ಮೊನ್ನೆ ಒಂದು ಟೈಮ್ದಾಗ ನನ್ನಾರೆ ಸ್ವತಃ ನನ್ನ ವೈಯಕ್ತಿಕವಾಗಿ ಹಿಂಗೊಂದು ಜಾಗದಾಗ ನಮ್ಮ ಮೊಮ್ಮಗ ಮಕ್ಕೊಂಡಾಗ ಹಿಂಗೆ ನನ್ನ ಮೊಮ್ಮಗ ಮಕ್ಕೊಂಡಾಗ ನಾನು ರಾತ್ರಿ 2:30-3 ಗಂಟೆ ಮಟ ನಾನು ಒಂದೇನೋ ವಿಚಾರದಾಗ ಕುಂತಿದ್ದೆ. ಕಣ್ಣು ಮುಚ್ಚಿಕರ ಭಕ್ತಿಯಿಂದ ತಾಯಿ ಬಿಡ್ಕೊಂಡೆ. ತಾಯಿ ಏನು ವಿಷಯ ತಿಳಿವಲ್ತು, ಇದಕ್ಕೆ ನೀನು ಹಾದಿ ತೋರಿಸುವ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಿಟ್ಟಿದೆ. ಸಾಕ್ಷಾತ್ ತಾಯಿ ಜಗದಂಬಿ ಎಲ್ಲಮ್ಮ ಸಾಕ್ಷಾತ್ ನಮ್ಮ ದೃಷ್ಟಿಗೆ ಬಂದಂಗಾತು. ಆನ್ ದಿ ಸ್ಪಾಟ್ ಬರುವಂತೆ ಆವಾಗ ತಾಯಿ ನಿನ್ನ ಆಶೀರ್ವಾದ ಬೇಕು ಅಂತಾನೆ ಯಾವಾಗೂ ನಿನ್ನ ಜೊತೆ ಅದನ್ನು ಹೆದರಕ್ಕೆ ಹೋಗಬೇಡ ಅಂದರು. ಈ ನನ್ನ ದೃಷ್ಟಾಂತ ಆದಂಥ ಕತಿ ಇದೆ. ಅಲ್ಲಿ ನಾ ಯಾರ ಮ್ಯಾಲೆ ಮಕ್ಕೋದಿಲ್ಲ, ನನ್ನ ಮೊಮ್ಮಕ್ಕಳು ನಾವು ಅಷ್ಟೇ ಮಕ್ಕೋತೀವಿ. ಅವತ್ತು ಮಕ್ಕೊಂಡಿದ್ದು ಅವತ್ತು ನಾವು ಬಿಡ್ಕೊಂಡೆ ರಾತ್ರಿ 2-3 ಗಂಟೆ ಮುಂದೆ ಆಗೈತಿ. ಬಿಡ್ಕೊಂಡಿದ್ದು ಬರಲಿಲ್ಲ. ಆ ಟೈಮ್ ತಾಯಿನ ಬಿಡ್ಕೊಂಡೆ. ತಾಯಿಯವ್ವ ಹೆಂಗೆ ಮುಂದೆ ಅಂತಂತಲ್ಲಿ ನಾ ಅದನ್ನು ನೀ ಹೆದರಕ್ಕೆ ಹೋಗಬೇಡ, ನಿನ್ನ ಕೆಲಸ ನೀ ಮಾಡಂತಂದರು. ಆ ಪ್ರಕಾರ ನಾನು ಮಾಡಿದೆ. ನನ್ನ ಕೆಲಸ ಸಕ್ಸಸ್ ಆಗೈತಿ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ತಾಯಿ ಎಲ್ಲ ನೆನೆಸಿದವ್ರ ಮುಂದೆ ತಾಯಿ ಮನಸ್ಸಿನಾಗ ಅದಾಳು. ತಾಯಿ ಎಂದು ಮಕ್ಕಳನ್ನ ಬಿಡೋದಿಲ್ಲ, ಯಾವಾಗ ಕೈ ನಡೆಸಿ ನಡೆಸ್ತಾಳೋ. ಆಕೆ ತಾಯಿ ಸಾಕಿದಾಗ ನಾವು ಇಷ್ಟು ದೊಡ್ಡವರಾಗಿದ್ದೀವಿ. ತಾಯಿ ಎಂದು ಇನ್ನು ಮಟ್ಟ ಕೈ ಬಿಡೋದಿಲ್ಲ. ಆತ್ಮವಿಶ್ವಾಸ ನಮಗೈತಿ. ಎಲ್ಲರೂ ಎಲ್ಲಮ್ಮ ತಾಯಿನ ನಂಬಿಕೆ ವಿಶ್ವಾಸದಿಂದ ಹೋದವ್ರು ಯಾರಿಗೂ ಕೆಡಕಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ನನಗೆ ಆದಂಥ ದೃಷ್ಟಾಂತ, ನನಗೆ ಆದಂಥ ಸತ್ಯ. ತಾಯಿ ಎದಾಳು, ಆಕೆ ನೆನೆಸಿದಲ್ಲಿ ಬಂದೇ ಬರ್ತಾಳೋ. ಇದು ನಿನಗೆ ವಿಶ್ವಾಸ ದೃಷ್ಟಾಂತ ಆಗೈತಿ. ಓಂ ಶಾಶಕ್ತಿ. ಒಳ್ಳೆಯದ.